ನಾನು ಬೇಸಿಕಲಿ ಈ ಫೀಲ್ಡ್ಗೆ ಜೀರೋಯಿಂದ ಸ್ಟಾರ್ಟ್ ಮಾಡಿದ್ದು ಫ್ರಮ್ ಸ್ಕ್ರಾಚ್ ನಾನು ಬಂದಿರೋದು. ಸೊ ಮನೆಯಲ್ಲಿ ಒಂದು 3 months ಪ್ರಿಪೇರ್ ಆದೆ, ಬಟ್ ಕ್ಲಾರಿಟಿ ಸಿಗ್ಲಿಲ್ಲ. ಒಂದು 2 months ಸಿಲೆಬಸ್ ತಿಳ್ಕೊಳ್ಳೋಕೆ, ಎಕ್ಸಾಮ್ ಪ್ಯಾಟರ್ನ್ ತಿಳ್ಕೊಳ್ಳೋಕೆ ಟೈಮ್ ಆಗೋಯ್ತು. ಅದಾದ್ಮೇಲೆ ಸ್ವಲ್ಪ ಕೋಚಿಂಗ್ ಸೇರೋಣ ಅಂತ ಯೋಚನೆ ಮಾಡಿ ಇನ್ಸ್ಟಿಟ್ಯೂಟ್ ಹುಟ್ಟಿದಾಗ ಸ್ವಲ್ಪ ಗ್ರೂಪಲ್ಲಿ ಒಂದು ಮೆಸೇಜ್ ಬಂತು ಅಕಾಡೆಮಿಕ್ ಬಗ್ಗೆ. ಅವಾಗ ಟೀಮ್ ಮಾಡಿದ ಒಂದ್ಸರಿ ಎಂಕ್ವೈರಿ ಮಾಡ್ಕೊಂಡ್ ಬರೋಣ, ಕೇಳ್ಕೊಂಬರೋಣ. ಸರ್ ಬಂದ್ರು, ಫಸ್ಟು ಸರ್ ಇದ್ರು, ಒಂದೊಂದೇ ಒಬ್ಬರೊಡೆ ಫ್ಯಾಕಲ್ಟಿ ಬಂದು ಅವ್ರು ಮಾಡಿದ ರೀತಿ ನೋಡಿ ಅವ್ರು ಟ್ರೈ ಮಾಡ್ಬೋದು, ಏನಾಗಲ್ಲ ಇದೇ ಅಕಾಡೆಮಿ ಕಂಟಿನ್ಯೂ ಮಾಡೋಣ, ಟ್ರೈ ನೋಡೋಣ. ನಾವು ಅಕಾಡೆಮಿ ಹೊಸದು ಮೊದಲಾಗ್ಲಿ ನೋಡೋಣ ಅಂತ ಕಂಟಿನ್ಯೂ ಮಾಡಿದೆ. ಸೊ ಈಗ 4 months ಎಲ್ಲ ಆಯ್ತು. ಈಗ A to Z ಫ್ರಮ್ ಫಿಸಿಕಲ್ ಇಂದ ಹಿಡಿದು ಕಂಪ್ಲೀಟ್ ಅಕಾಡೆಮಿಕ್ ಆಗ್ಲಿ, ಸಿಲೆಬಸ್ ಆಗ್ಲಿ, ಪರ್ಸನಲಿ ನನಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸಿಲೆಬಸ್ ಏನೇ ಆಗ್ಲಿ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್, ಫುಲ್ ಕ್ಲಾರಿಟಿ ಇದೆ. ಮೇನ್ ಕೆಲಸ ನಾನು ಓದೋದಷ್ಟೇ ಇದೆ, ಬೇರೆ ಇಲ್ಲ. ಈಗ 4 ಬಂದಾದ್ರೂ ಇನ್ನ ಬರೀ ಡೌಟ್ ಕೇಳ್ಕೊಂಡೆ ಸರ್ ಇದಕ್ಕೆ ಅದಕ್ಕೆ ಇನ್ನ ಡೌಟ್ ಕೇಳ್ಕೊಂಡೆ ಇದ್ಬಿಟ್ರೆ ಹಂಗೆ ಇದ್ಬಿಡ್ತೀವಿ. ನನಗೆ ಕಂಪ್ಲೀಟ್ಲಿ ಕ್ಲಾರಿಟಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ಸೊ ಮೇನ್ ಇರೋದು ನಾನು ಓದೋಷ್ಟೇ ನನಗೆ ಇಟ್ಕೊಂಡಿದ್ದೀನಿ. ಅಂಡ್ ಫ್ಯಾಕಲ್ಟಿ ಬಗ್ಗೆ ಹೇಳಾಕಿದ್ರೆ ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ, ಒಳ್ಳೆ ಸಿಲೆಬಸ್ ಚೆನ್ನಾಗಿ ಕಂಪ್ಲೀಟ್ ಆಗಿದೆ. ನಮಗೆ ಕೆಲವೊಂದು ಸಬ್ಜೆಕ್ಟ್ ಅಂತೂ ಏನು ಗೊತ್ತಿರಲಿಲ್ಲ, ಈ ಎದ್ರ ಬಗ್ಗೆ ಈ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗಳಂತೂ ಐಡಿಯಾನೇ ಇರಲಿಲ್ಲ ಏನು ಅಂತ. ಬಟ್ ಅದೆಲ್ಲ ಒಂದೇ ಕ್ಲಾರಿಟಿ ಮಾಡ್ಕೊಂಡು ಈಗ ಓದುವಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗಿದೆ. ನಾನು ಸ್ಟಡಿ ಮಾಡ್ಕೋಬಹುದು. ಯಾವ್ದೊಂದು ಕಂಪ್ಲೀಟ್ ಒಂದು ಗೌರ್ಮೆಂಟ್ ಜಾಬ್ ಮಾಡ್ಕೋಬಹುದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಅಂತೂ ಬಂದಿದೆ. ಸೊ ನನ್ನ ಕಡೆಯಿಂದ ಈ ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.